Hi, Easy Chemistry platform. Here I am going to discuss about the most important concept regarding to the organic chemistry, that is the chemistry of aliphatic hydrocarbons, in which the first point is the carbon-carbon sigma bond. Dear students, sigma bond, where it occurs? Yes, obviously it occurs in the alkanes, because we already discussed in our previous session, that is alkanes, alkynes. The alkanes it containing the carbon-carbon single bond, it is known as the alkanes. Is it right? Okay. So now here let me see about the alkanes. Alkanes, it is a carbon-carbon single bond. So example, you may take any one example with a single bond. ಯಾವುದು ಸಿಂಗಲ್ ಬಾಂಡ್ ಇರುವಂಥ ಎಕ್ಸಾಂಪಲ್ಸ್ ಅನ್ನು ತಗೊಂಡ್ರೆ ಅದು ನಿಮಗೆ ಏನಾಯ್ತು ಅಂತಂದ್ರೆ alkanes ಅಂತ ಹೇಳಿ ಆಯಿತು. ಲೆಟ್ಸ್ ವಿ ಸಿ ಹಿಯರ್ there is a preparation methods of alkanes. How to prepare the alkanes? In our today's concept, it is the most important point. How to prepare the alkanes? Because here I am going to discuss about the different types of reactions to form the alkanes. ಅಂತಂದ್ರೆ alkanes ಅನ್ನ ಫಾರ್ಮೇಷನ್ ಮಾಡುವಂತಹ ಬೇರೆ ಬೇರೆ ರಿಯಾಕ್ಷನ್ಸ್ ಅನ್ನ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. Here the first one is the hydrogenation of alkenes and alkynes. The first one is alkanes are prepared by or alkanes are produced by hydrogenation of alkenes and alkynes. ಅಲ್ಕೀನ್ಸು ಮತ್ತು ಅಲ್ಕೈನ್ಸನ್ನು ಹೈಡ್ರೋಜಿನೇಷನ್ ಮಾಡಿದಾಗ ನನಗೇನು ಸಿಗತ್ತೆ ಅಂತಂದರೆ ಅಲ್ಕೇನ್ಸ್ ಸಿಗತ್ತೆ. ಲೆಟ್ಸ್ ಸಿ ಹೌ ಇಟ್ ಈಸ್ ಪಾಸಿಬಲ್. ಡಿಯರ್ ಸ್ಟೂಡೆಂಟ್ಸ್, ಅಲ್ಕೇನ್ಸ್ ದೀಸ್ ಆರ್ ಆಬ್ಟೈನ್ಡ್ ಬೈ ಪಾಸಿಂಗ್ ಎ mixture of an unsaturated hydrocarbon and hydrogen over finely divided nickel at 200 to 300 degrees Celsius temperature. Then finally here we will get a alkane. This reaction it is called as Sutter's reaction and Sandon's reaction. Sutter's and Sandon's reaction. ಅಂದರೆ ಇಲ್ಲಿ ನಾವು ಮೊದಲಿಗೆ ಅಲ್ಕೇನ್ಸನ್ನು ಯಾವುದರಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅಲ್ಕೀನ್ಸ್ ಮತ್ತು ಅಲ್ಕೈನ್ಸನ್ನು ಯೂಸ್ ಮಾಡಿಕೊಂಡು. ಹೌದಾ? ಬಿಕಾಸ್ ನಾನು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸ್ಯಾಚುರೇಟೆಡ್ ಅಂತಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಅಂತಂದರೆ ಏನು. ಸ್ಯಾಚುರೇಟೆಡ್ ಅಂತಂದ್ರೆ ಏನು ನಿಮಗೆ ಹೇಳಿದ್ದೀನಿ, ಸ್ಪೆಲ್ಲಿಂಗ್ ಪ್ರಕಾರ ನೀವು ನೆನ್ಪಿಟ್ಕೊಳ್ಳಿ ಅಂತೇಳಿ. ಎಸ್ ಸ್ಟ್ಯಾಂಡ್ಸ್ ಫಾರ್ ದ ಸಿಂಗಲ್ ಬಾಂಡನ್ನು ಹೊಂದಿರುವಂಥ ಸ್ಯಾಚುರೇಟೆಡು. ಮಿಕ್ಕಿದ್ದು ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್ ಎಲ್ಲ ಯಾವ ಕ್ಯಾಟಗರಿನಲ್ಲಿ ಬರುತ್ತೆ? ಅನ್ಸ್ಯಾಚುರೇಟೆಡ್. ಇಸ್ ಇಟ್ ರೈಟ್? ಅನ್ಸ್ಯಾಚುರೇಟೆಡ್ ಅಂತಂದರೆ ಅಲ್ಕೀನ್ಸ್ ಆ್ಯಂಡ್ ಅಲ್ಕೈನ್ಸ್. ಅಂದರೆ ನಾನು ಇಲ್ಲೇನು ಹೇಳಿದ್ದೀನಿ, ದೀಸ್ ಆರ್ ಆಬ್ಟೈನ್ಡ್ ಬೈ alkanes are obtained by passing a mixture of unsaturated hydrocarbon and hydrogen or finely divided nickel under 200 to 300 degrees Celsius temperature. ಅಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ತಗೊಳ್ತೀನಿ, ಒಂದು ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಅಲ್ಕಿನ್ಸ್ ಬರೀತೀನಿ. ಅಲ್ಕಿನ್ಸ್ ನೀವು ಯಾವ್ದು ಬೇಕಾದ್ರೂ ಅಲ್ಕಿನ್ಸನ್ನು ತೊಗೊಳ್ಬೋದು. ಕಾಮನ್ ಆಗಿ ತೊಗೊಳ್ಬೇಕಾದಂಥದ್ದು ಫಸ್ಟ್ ಏನಂತಂದರೆ ಇಲ್ಲಿ ಅಲ್ಕಿನ್ಸ್ ಅಂತಂದರೆ ನನಗೆ ಡಬಲ್ ಬಾಂಡನ್ನು ತೋರಿಸ್ಬೇಕಂತಂದ್ರೆ ಕಾಮನ್ ಆಗಿ ನಾನು 2 ಕಾರ್ಬನ್ ಐಟಮನ್ನು ಬರೀಬೇಕು. ಸೊ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ನಾನು ಇಲ್ಲಿ ಜನರಲ್ ಫಾರ್ಮನ್ನು ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಇಲ್ಲಿ ಆರ್ ಬರ್ದಿದ್ದೀನಿ. ಅಥವಾ ಕಾಮನ್ ಆಗಿ ನೀವು ಅಲ್ಕಿನನ್ನು ಯಾವ ರೀತಿಯಾಗಿ ಸೂಚಿಸ್ತೀರಾ? CH2 ಡಬಲ್ ಬಾಂಡ್ CH2 ಅಂತ ಹೇಳಿ ತೋರಿಸ್ತೀರಲ್ಲ. ಓಕೆ, ಸೊ ನಾನು ಈ H ಅನ್ನು ತೆಗೆದು ಇದ್ರ ಬದಲಾಗಿ ಇಲ್ಲಿ R ಅನ್ನು ಬರೀತೀನಿ. ಅಂದರೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇನ್ ದಿಸ್ ಒನ್. ಅಂದರೆ ಇಲ್ಲಿ ನಾವೇನು ಮಾಡಬೇಕು? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಅಂದರೆ ಅಲ್ಕಿನ್ ತೊಗೊಂಡಿದ್ದೀನಿ, ಹೈಡ್ರೋಜನ್ ಅಂತ ಹೇಳಿದ್ದಾರೆ, ಹೈಡ್ರೋಜನ್ ತೊಗೊಂಡಿದ್ದೀನಿ, ನಿಕ್ಕೆಲ್ ತೊಗೊಂಡಿದ್ದೀನಿ, 200 to 300 ಡಿಗ್ರಿ ಸೆಲ್ಸಿಯಸ್. ಇಟ್ ಪ್ರೊವೈಡ್ ದಿ ಅಲ್ಕಿನ್. ಅರ್ಥ ಆಯ್ತಾ? ನೋಡಿ, ಅಲ್ಕಿನ್ ಅಂತಂದರೆ ಡಬಲ್ ಬಾಂಡ್ ಇದ್ದು ನನಗೇನಾಗಬೇಕಂತಂದರೆ ಸಿಂಗಲ್ ಬಾಂಡ್ ಆಗಬೇಕು. ಡಬಲ್ ಬಾಂಡ್ ಇಟ್ ವಿಲ್ ಕನ್ವರ್ಟ್ ಇಂಟು ಅ ಸಿಂಗಲ್ ಬಾಂಡ್ ಇದ್ದಾಗ ನನಗೇನಾಗುತ್ತೆ? ಸಿಗ್ಮಾ ಬಾಂಡ್ ಆಗುತ್ತೆ. ಸಿಗ್ಮಾ ಬಾಂಡ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ, ಅಲ್ಕಿನ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ RCH ಡಬಲ್ ಬಾಂಡ್ CH2 plus H2 in presence of nickel maintaining the temperature 200 degrees Celsius to 300 degrees Celsius, it provide the alkane. ಅಂದರೆ ಇದನ್ನು ಯಾವ ರೀತಿಯಾಗಿ ಬರಿಬೇಕಪ್ಪ ಅನ್ನೋ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಬಿಕಾಸ್ ಜಸ್ಟ್ ಏನು ಮಾಡಿ ಅಂತಂದರೆ ಇಲ್ಲೇನಿದೆ ಅಲ್ಲ ಅದನ್ನೇ ಬರೆದ್ಬಿಡಿ, RCH ಅಂದರೆ ಆ ರೀತಿಯಾಗಿ ನೀವು ಬರೆದ್ರಿ ಅಂತಂದರೆ RCH and CH ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಇದಕ್ಕೇನು ಎಷ್ಟು ಬರುತ್ತೆ? 3 ಬರುತ್ತೆ.
ಇದಕ್ಕೆ ಎಷ್ಟು ಬರುತ್ತೆ ಅಂತಂದರೆ 2 ಬರುತ್ತೆ, RCH2CH3. ಇವಾಗ ಏನು ಮಾಡೋಣ ಅಂತಂದರೆ ಒಂದು ಎಕ್ಸಾಂಪಲನ್ನು ನೋಡೋಣ. R = ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ H. R ಪ್ಲೇಸ್ನಲ್ಲಿ ಏನು ಹಾಕ್ತಾ ಇದ್ದೀನಿ, H ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಅ CH ಡಬಲ್ ಬಾಂಡ್ CH2, HCH ಡಬಲ್ ಬಾಂಡ್ CH2. ಆರ್ ಇದನ್ನೇ ಇಲ್ಲಿ ಕೂಡಿಸಿದಾಗ ನನಗೇನಾಗತ್ತೆ ಅಂತಂದರೆ ಇಥೀನ್ ಆಗತ್ತೆ ಪ್ಲಸ್ H2 ಇನ್ ಪ್ರೆಸೆನ್ಸ್ ಆಫ್ ನಿಕೆಲ್, ಮೇಂಟೈನಿಂಗ್ ಟೆಂಪ್ರೇಚರ್ 200 ಡಿಗ್ರಿ ಸೆಲ್ಸಿಯಸ್ ಟು 300 ಡಿಗ್ರಿ ಸೆಲ್ಸಿಯಸ್. ಇವಾಗ ನನ್ನ ಕೆಲಸ ಏನು, ನಾನು ಆರ್ ಅಂತಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, H ಸಬ್ಸ್ಟಿಟ್ಯೂಟ್ ಮಾಡಿದ್ದೀನ ಅಂದರೆ ನನಗಿಲ್ಲಿ ಕಾರ್ಬನ್ ಐಟಮ್ ಎಷ್ಟಿದೆ ಅದನ್ನು ಬರ್ಕೊಳ್ಳಿ, 1 and 2. ಜಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ಅಂತಂದರೆ ಇಟ್ ಈಸ್ CH3. ಅಲ್ಕೇನ್ ಅಂತಂದರೆ ಸಿಂಗಲ್ ಬಾಂಡ್ ಇರಬೇಕು, ಈ ಕಡೆಗೆ ಎಷ್ಟು ಬರಬೇಕಂತಂದರೆ CH3 ಬರಬೇಕು. ಅರ್ಥ ಆಯ್ತಾ? ಡಬಲ್ ಬಾಂಡ್ ಇದ್ದದ್ದು ಜಸ್ಟ್ ನೀವು ಯಾವ ಫಾರ್ಮೇಷನಲ್ಲಿ ಬರಿಬೇಕಂತಂದರೆ ಸಿಂಗಲ್ ಬಾಂಡ್ ಫಾರ್ಮೇಷನ್ನಲ್ಲಿ ಬರಿಬೇಕು. ಸೊ ಸಿಮಿಲರ್ಲಿ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಫ್ರಮ್ ಅಲ್ಕೈನ್ ಸೆಕೆಂಡ್ ಏನು ಬರುತ್ತಂತಂದರೆ ಅಲ್ಕೈನ್ದಿಂದ ಪ್ರಿಪ್ರೇಷನ್ ಮಾಡೋದು. ಅಲ್ಕೈನ್ ತೊಗೊಂಡಿದ್ದೀನಿ, ಅಲ್ಕೈನ್ ಅಂತಂದರೆ ಏನಂತ ಗೊತ್ತೇ ಇದೆ, ಏನು ಬರುತ್ತೆ, ಎಸ್ ಆಬ್ವಿಯಸ್ಲಿ ದಟ್ ಈಸ್ ಅ ಟ್ರಿಬಲ್ ಬಾಂಡ್ ಸಿಸ್ಟಮ್. ಹೌದಲ್ಲ, ಟ್ರಿಬಲ್ ಬಾಂಡ್ ಬರುತ್ತೆ, RC ಟ್ರಿಬಲ್ ಬಾಂಡ್ CR ಪ್ಲಸ್ H2 ನಿಕೆಲ್, ಮೇಂಟೈನಿಂಗ್ ಟೆಂಪ್ರೇಚರ್ ಸೇಮ್, ಇಟ್ ಪ್ರೊವೈಡ್ ದಿ ಅಲ್ಕೇನ್. ಏನು ಬದಲಾವಣೆ ಆಗಿಲ್ಲ, ಎಷ್ಟು ಕಾರ್ಬನ್ ಐಟಮ್ ಇದೆ ಅಷ್ಟು ಕಾರ್ಬನ್ ಐಟಮ್ ಬರ್ಕೊಳ್ಳಿ, ಅಲ್ಕೈಲ್ ಗ್ರೂಪ್ ಎಷ್ಟಿದೆ ಅಷ್ಟು ಅಲ್ಕೈಲ್ ಗ್ರೂಪ್ ಬರ್ಕೊಳ್ಳಿ. ಅಂದರೆ RCCR ಅಂತ ಹೇಳಿ ಬರೀರಿ. ಹಿಂಗೆ RCCR ಅಂತ ಹೇಳಿ ಬರೆದಾಗ ಜಸ್ಟ್ ನಿಮ್ಮ ಕೆಲಸ ಏನಂತಂದರೆ ಬ್ಯಾಲೆನ್ಸ್ ಮಾಡೋದಪ್ಪ ಅಷ್ಟೇ. ಸೊ ಇದು 2 ಇದೆ, ಇದಕ್ಕೆ 2 ಬೇಕು, ಇದಕ್ಕೂ 2 ಇದೆ, ಇದಕ್ಕೆ 2 ಬೇಕು. ಸೊ ಇಟ್ ಈಸ್ ಅಲ್ಕೇನ್. ಅಗೇನ್ ಮತ್ತೆ ನೀವು ಏನು ಮಾಡ್ಬೋದು ಅಂತಂದರೆ ಯಾವ್ದು ಬೇಕಾದರೂ ಎಕ್ಸಾಂಪಲ್ ತೊಗೊಳ್ಬೋದು. ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ R = H and then it is C triple bond C and then H plus H2. again same thing, R ಪ್ಲೇಸ್ನಲ್ಲಿ H ಬರೀರಿ, ಈ ಕಡೆಗೇನು R ಪ್ಲೇಸ್ನಲ್ಲಿ H ಬರೀರಿ. ಅವಾಗ ಏನಾಗತ್ತೆ ಅಂತಂದರೆ CH3 ಸಿಂಗಲ್ ಬಾಂಡ್ CH3 ಹಿಯರ್ ದ ಟ್ರಿಬಲ್ ಸಿಂಗಲ್ ಬಾಂಡ್ CH3 ಅಂದರೆ ಟ್ರಿಬಲ್ ಬಾಂಡ್ ಇದ್ದದ್ದು ಏನಾಗತ್ತೆ ಅಂತಂದರೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ? ಅಲ್ಕಿನ್ಸ್ನಿಂದ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಅಲ್ಕೈನ್ಸ್ನಿಂದ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನು. ಆ್ಯಂಡ್ ನಾವು ಲೆಟ್ಸ್ ವಿ ಮೂವ್ ಟು ದ ಸೆಕೆಂಡ್ ಒನ್ ಈಸ್ ದಿ ಡಿಕಾರ್ಬೋಕ್ಸಿಲೇಷನ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಅಂದರೆ ಅಲ್ಕೇನ್ಸನ್ನು ಡಿಕಾರ್ಬೋಕ್ಸಿಲೇಷನ್ ಮೆಥಡ್ದಿಂದ ಏನು ಮಾಡ್ತೀವಿ ಅಂತಂದರೆ ಪ್ರಿಪ್ರೇಷನ್ ಮಾಡ್ತೀವಿ. ಬಟ್ ವಾಟ್ ಅಬೌಟ್ ದ ಡಿಕಾರ್ಬೋಕ್ಸಿಲೇಷನ್? ಡಿಕಾರ್ಬೋಕ್ಸಿಲೇಷನ್ ಮೀನ್ಸ್ ವಿ ಹ್ಯಾವ್ ಟು ಟೇಕ್ ಹಿಯರ್ ದ carboxylic acid and now the elimination of carbon dioxide from this one. The elimination of carbon dioxide from this one means it is a CO2, the remaining is RH. It is known as decarboxylation. ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಈ ಆ್ಯಸಿಡ್ದಿಂದ ಏನು ಮಾಡ್ತೀವಿ ಅಂತಂದರೆ ರಿಮೂವ್ ಮಾಡ್ತೀವಿ, ಅದಕ್ಕೆ ಡಿಕಾರ್ಬೋಕ್ಸಿಲೇಷನ್ ಅಂತ ಹೇಳಿ ಕರಿತೀವಿ. ಹಿಯರ್ when the sodium salt of carboxylic acid RCOOH, it is hit strongly with a soda lime. Soda lime means it is a mixture of sodium hydroxide as well as calcium oxide. A molecule of carbon dioxide is split off as a carbonate and an alkane is formed. The alkane so produced, it contains 1 carbon less than that of the original acid. Dear students, so first I am taken here the sodium salt of carboxylic acid. So first see here, this is the carboxylic acid means RCOOH. It is an acid group. It reacts with NaOH. And this one is Na plus and OH minus. It is RCOO minus H plus. What are the opposite charges are there? RCOO minus Na plus H plus OH minus. And then it provide RCOO Na plus water. So this is the sodium salt of carboxylic acid. ಬಿಕಾಸ್ ಇದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳಿ ಕರೆದೆ. ಇಲ್ಲಿ ಇನ್ ಪ್ಲೇಸ್ ಆಫ್ H ಬದಲಾಗಿ ಏನು ಹಾಕಿದ್ದೀನಿ ಅಂತಂದರೆ Na ಹಾಕಿದ್ದೀನಿ, ಅದಕ್ಕೋಸ್ಕರ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳಿ ಕರೆದಿದ್ದೀನಿ. ಸೊ RCOO Na
it is reacts with NaOH. It is reacts with NaOH and then starts to heat. It provide alkane. Dear students, RCOONANaOH. And now I want to take here the alkane. Alkane means it is possible only R and H. What are the remaining? Remaining is the here Na and it will become Na2. CO2 plus O, it will become CO3, sodium carbonate. This is sodium salt of carboxylic acid reacts with NaOH to form the alkane, that is RH plus sodium carbonate. You may take any one example. In place of R, you may substitute any type of the alkyl group. I am substituting here CH3COONA, sodium salt of acetate or sodium salt of acetic acid plus NaOH. In presence of heat, it provide. What is the R group, dear students? Yes, R group is the CH3. So just you have to write down here CH3 plus H. It will become CH4 plus Na2CO3 plus Na2CO3. Similarly, you may write here C2H5 COONA plus NaOH. It is in presence of heat. In presence of heat, it provide alkane because it is alkyl group. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಹೇಳಿದ್ದೀವಿ ಅಲ್ಕೈಲ್ ಅಂತಂದ್ರೆ ಏನು ಅಂತ ಹೇಳಿ. ಅಲ್ಕೇನ್ದಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದರೆ ಅಲ್ಕೈಲ್ ಆಗತ್ತೆ, ಹೌದಾ? ಈಗಿದ ಅಲ್ಕೇನ್ ಆಗಬೇಕು ಅಂದರೆ ನನಗೆ ಗೊತ್ತಿದೆ RH. ಆರ್ ಅಂತಂದರೆ C2H5 ಇದೆ, ಇದು H ಇದೆ, ಎರಡೂ ಕೂಡಿಸಿದ ನನಗೇನಾಯಿತು C2H6, ಹೌದಲ್ಲ, ಪ್ಲಸ್ Na2CO3. ಇದೇ ಥರನಾಗಿ ನೀವೇನು ಮಾಡ್ಬೋದು ಅಂತಂದರೆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಯಾವುದು ಬೇಕಾಗಿರುವಂಥದ್ದು ನೀವೇನು ಮಾಡ್ಬೋದು ಅಂತಂದರೆ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನು ನೋಡಿದ್ವಿ ಅಂತಂದರೆ ಹೈಡ್ರೋಜಿನೇಷನ್ ಆಫ್ ಅಲ್ಕೇನ್ಸ್ ಆ್ಯಂಡ್ ಅಲ್ಕೈನ್ಸ್. ಸೆಕೆಂಡ್ ಒನ್ ಏನಂತಂದರೆ ಡಿಕಾರ್ಬೋಕ್ಸಿಲೇಷನ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಲೆಟ್ಸ್ ವಿ ಸಿ ಅಬೌಟ್ ಹಿಯರ್ ದ ಥರ್ಡ್ ರಿಯಾಕ್ಷನ್, ದಟ್ ಈಸ್ ರಿಡಕ್ಷನ್ ಆಫ್ ಅಲ್ಕೈಲ್ ಹಲೈಡ್ಸ್. Reduction of alkyl halides. Dear students, alkyl means R group, halides means X group. When alkyl halides are reduced with a nascent hydrogen to give corresponding alkenes. ಅಂತಂದರೆ ಅಲ್ಕೈಲ್ ಹಲೈಡ್ಸನ್ನು ಹೈಡ್ರೋಜನ್ದೊಂದಿಗೆ ರಿಯಾಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂತಂದರೆ ಅಲ್ಕೇನ್ ಸಿಗುತ್ತೆ. ಇಟ್ ಈಸ್ ಟು ಸಿಂಪಲ್ ರಿಯಾಕ್ಷನ್ ಈಸ್ ದೇರ್. Dear students, RX, R alkyl, X means halide, reacts with nascent hydrogen. It provides the corresponding alkane as well as HX. What is there? R and X. It reacts with H, means I am using here the two moles. This is H and H. R, H, H, X. RH means that is a alkane. You may take any one of the alkyl group as well as halogen groups. What are the halogens? Yes, that is chlorine, fluorine, bromine, iodine. You may use any one of the halogen in this one. R means I am taken here the CH3, X means I am taken Cl, that is methyl chloride. Alkyl ಅಂತಂದರೆ methyl, Cl ಅಂತಂದರೆ chloride. ಯಾವುದಿದೆ ಅಲ್ಕೈಲ್ ಗ್ರೂಪ್? CH3 ಇದೆ, ಪ್ಲಸ್ 2H gives rise to R. R ಪ್ಲೇಸ್ನಲ್ಲಿ ಏನು ತೊಗೊಂಡಿದ್ದೀರಾ? ಎಸ್, ದಟ್ ಈಸ್ CH3. ಇಲ್ಲೊಂದೇನಿದೆ ಅಂತಂದರೆ H ಬಂದಿದೆ, ಇಟ್ ವಿಲ್ ಬಿಕಮ್ CH4. ಅಂದರೆ ಅಲ್ಕೈಲ್ ಇದ್ದದ್ದು ಅಲ್ಕೇನ್ ಆಗಿ ಕನ್ವರ್ಟ್ ಆಯಿತು. ಮೀಥೈಲ್ ಇದ್ದದ್ದು ಏನಾಯಿತು? ಎಸ್, ದಟ್ ಈಸ್ ಮೀಥೇನ್ ಆಗಿ ಕನ್ವರ್ಟ್ ಆಯಿತು. ಮೀಥೇನ್ ಪ್ಲಸ್ X ಅಂದರೆ ಏನು ತೊಗೊಂಡಿದ್ದೀನಿ? ಆಬ್ವಿಯಸ್ಲಿ ದಟ್ ಈಸ್ Cl. ಆ್ಯಂಡ್ ಅಗೇನ್ ಇದೇ ಪ್ಲೇಸ್ನಲ್ಲಿ ಮತ್ತೆ ಬೇರೆ ತಗೊಳ್ಳಿ ಯಾವುದಾದ್ರೂ. C2H5Br ethyl bromide plus 2H gives rise to ಏನು ಕೊಡುತ್ತೆ? ಎಸ್, ಇಲ್ಲೇನಿದೆ ಅಂತಂದರೆ ಈಥೈಲ್ ಇದೆ. ಈಥೈಲ್ ಇದ್ದದ್ದು ಏನಾಯ್ತು ಅಂತಂದರೆ ನನಗೆ ಈಥೇನ್ ಆಯಿತು. C2H6 ಪ್ಲಸ್ HBr ಪ್ಲಸ್ HBr. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ನೀವು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಯಾವ ತೆರನಾಗಿರುವಂಥ ಎಕ್ಸಾಂಪಲ್ಸನ್ನು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರಿಯಾಕ್ಷನ್ ಈಸ್ ದಿ ಮೀನ್ಸ್ ಫೋರ್ತ್ ಒನ್ ರಿಯಾಕ್ಷನ್ ಈಸ್ ಹೈಡ್ರೋಲೈಸಿಸ್ ಆಫ್ ಗ್ರಿಗ್ನಾರ್ಡ್ ರಿಏಜೆಂಟ್.
hydrolysis of Grignard reagent. What about the Grignard reagent? Yes, Grignard reagent is that is a RMGX. ಕಾಮನ್ ಆಗಿ ನಿಮ್ಗೆಲ್ಲರಿಗೂ ಏನಿರುತ್ತೆ ಅಂತಂದರೆ ಗೊತ್ತಿರುತ್ತೆ. RMGX ಅಂತ ಹೇಳಿ Grignard reagentಗೆ ಕರಿತೀವಿ ನಾವು. ಇಟ್ ಈಸ್ ಅ Grignard reagent. It is obtained by alkyl halide. It is reacts with a magnesium metal in presence of dry ether to provide the Grignard reagent. ಅಂದರೆ alkyl halide ಅಂತಂದರೆ ಫಾರ್ಮುಲಾ ಏನಾಯಿತು? RX plus Mg in presence of dry ether to provide the RMGX. ಇಲ್ಲಿ ನೋಡಿ ಏನು ಮಾಡಿಲ್ಲ, R ಇದೆ, Mg ಇದೆ, X ಇದೆ. Again, I am taken this RMGX Grignard reagent. It is reacts with the water because ನಂದು ಮೇನ್ ಏಮ್ ಏನಿದೆ ಅಂತಂದರೆ ಇಲ್ಲಿ ಅಲ್ಕೇನ್ಸನ್ನು ನಾನೇನು ಮಾಡಬೇಕಪ್ಪ ಅಂತಂದರೆ ಪ್ರಿಪ್ರೇಷನ್ ಮಾಡಬೇಕು. ಇಲ್ಲಿ ನಾನು ಅಲ್ಕೇನ್ಸ್ ಪ್ರಿಪ್ರೇಷನ್ ಮಾಡಲಿಲ್ಲ. ಫಸ್ಟ್ ಸ್ಟೆಪ್ನಲ್ಲಿ ನಾನೇನು ಪ್ರಿಪ್ರೇಷನ್ ಮಾಡಿದೆ? ಎಸ್, ದಟ್ ಈಸ್ Grignard ರಿಯೇಜೆಂಟನ್ನು ಪ್ರಿಪ್ರೇಷನ್ ಮಾಡಿದೆ. Grignard ರಿಯೇಜೆಂಟ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ವಾಟರ್. ವಾಟರನ್ನು ನಾನು ಬಿಡಿಸಿ ಬರ್ದಿದ್ದೀನಿ ಬಿಕಾಸ್ H2O ಇಟ್ ಈಸ್ H ಪ್ಲಸ್ ಆ್ಯಂಡ್ OH ಮೈನಸ್. ಅದೇ ಫಾರ್ಮ್ನಲ್ಲಿ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಅವಾಗ ಏನಾಗತ್ತೆ ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ಳಿ. R ಆ್ಯಂಡ್ H it provide alkane and then remaining MgOH(X). MgOH(X). Again same, you may write any type of the example. In place of R you may substitute any one of the alkyl group. In place of X you may substitute any type of the halogen group. Means R. Again I am using simple example CH3 and this is Mg. In place of X you may write here the Cl plus water. I am writing H and OH, it provide R. R what is it? CH3. CH3 and H, it will become CH4 plus MgOHCl. Is it right, dear students? Okay. So again, you can take a different types of alkyl groups and then halogen groups, then practice the examples more in your home only. Okay. So we'll see the next reaction, that is Woods reaction. In the Woods reaction, we have to take here the alkyl halide. It is reacts with the sodium, methyl. Again, it is reacts with the haloalkane in presence of dry ether to provide the corresponding alkane as well as the sodium halide. ಅಂದರೆ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ RX ತೊಗೊಂಡಿದ್ದೀನಿ. R ಅಂತಂದರೆ ಅಲ್ಕೈಲ್ ಆಗುತ್ತೆ, X ಅಂತಂದರೆ ಹಲೈಡ್ ಆಗುತ್ತೆ. ಸೋಡಿಯಂ ಮೆಟಲ್ ತೊಗೊಂಡಿದ್ದೀನಿ. ಅಗೇನ್ ಮತ್ತೆ ಈ ಸೈಡ್ ಏನು ತೊಗೊಂಡಿದ್ದೀನಿ ಅಂತಂದರೆ X ಆ್ಯಂಡ್ R ತೊಗೊಂಡಿದ್ದೀನಿ, ಹ್ಯಾಲೋ ಅಲ್ಕಿನ್ ತೊಗೊಂಡಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 2 moles ಆಫ್ Na ಹಾಕಿದ್ದೀನಿ, 2 moles ಆಫ್ Na ಹಾಕಿದ್ದೀನಿ, 2 moles ಆಫ್ X ಇದೆ, 2 moles ಆಫ್ R ಇದೆ. ಒಟ್ಟಾರೆಯಾಗಿ ನಾನು ಕೂಡಿಸಿದಾಗ ಅಂದರೆ ನನಗೇನು ಸಿಗಬೇಕಂತಂದರೆ R ಆ್ಯಂಡ್ R ಸಿಗುತ್ತೆ, R ಆ್ಯಂಡ್ R ಸಿಗುತ್ತೆ. ಏನು ಉಳಿಯುತ್ತೆ? Na ಪ್ಲಸ್ ಆ್ಯಂಡ್ X ಮೈನಸ್ ಉಳಿಯುತ್ತೆ. ಅಂದರೆ ಅದೇನಾಗುತ್ತೆ ಅಂತಂದರೆ 2 moles ಆಫ್ NaX ಅನ್ನು ಫಾರ್ಮೇಷನ್ ಮಾಡುತ್ತೆ. ಅಗೇನ್ ಇಲ್ಲಿ ಎಕ್ಸಾಂಪಲ್ ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ಸೇಮ್ R ಪ್ಲೇಸ್ನಲ್ಲಿ ಫಾರ್ ಎಕ್ಸಾಂಪಲ್ CH3, X ಪ್ಲೇಸ್ನಲ್ಲಿ ಫಾರ್ ಎಕ್ಸಾಂಪಲ್ Br ಪ್ಲಸ್ 2 moles ಆಫ್ Na ಪ್ಲಸ್ ಅಗೇನ್ Br and then CH3 in presence of dry ether. What it provide? CH3 and CH3, CH3 and CH3 plus 2 moles of NaBr. ನೀವೆಲ್ಲ ಏನು ಮಾಡ್ಬೋದು ಅಂತಂದರೆ ಈ ಅಲ್ಕೈಲ್ ಗ್ರೂಪನ್ನು ಬೇರೆ ಬೇರೆನಾಗಿ ಕೂಡ ಏನು ಮಾಡ್ಬೋದು ಅಂತಂದರೆ ತಗೊಳ್ಬೋದು ಆ್ಯಸ್ ಯುವರ್ ವಿಶ್. ದಿಸ್ ಈಸ್ ಅಬೌಟ್ ದ ವುಡ್ಸ್ ರಿಯಾಕ್ಷನ್. ಅಂಡರ್ಸ್ಟ್ಯಾಂಡ್ ಆಯಿತಾ? ವುಡ್ಸ್ ರಿಯಾಕ್ಷನ್ ಕಂಪ್ಲೀಟ್ ಯಾವ ಥರ ಮಾಡಬೇಕಂತಂದರೆ ಫಸ್ಟಿಗೆ RX ತೊಗೋಬೇಕು ಪ್ಲಸ್ Na ಪ್ಲಸ್ XR. ಇಟ್ ಪ್ರೊವೈಡ್ ದಿ R ಆ್ಯಂಡ್ R ಪ್ಲಸ್ NaX. ಮೆಕ್ಯಾನಿಸಮ್ ಇಟ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್ ಇನ್ 2 ಫ್ಯಾಷನ್ಸ್. 2 ಫ್ಯಾಷನ್ನಲ್ಲಿ ಕೊಡ್ಬೋದು. RX ಇಟ್ ಈಸ್ ರಿಯಾಕ್ಟ್ಸ್ ವಿತ್ Na. RX it is reacts with Na and then it provide the first step R minus and then Na plus. ಅಂತಂದರೆ R 1 ಕೊಡುತ್ತೆ, Na 1 ಕೊಡುತ್ತೆ. Na 2 moles ಯೂಸ್ ಮಾಡಿದ್ದೀನ, ಒಂದು Na R ಹೋಗುತ್ತೆ, ಮತ್ತೊಂದು Na X ಹೋಗುತ್ತೆ, ಒಂದು Na X ಹೋಗುತ್ತೆ, ಒಂದು Na R ಹೋಗುತ್ತೆ. R Na ಪ್ಲಸ್ Na X ಅಂತ ಹೇಳಿ ಆಗುತ್ತೆ. ಅಗೇನ್ ಐ ಆಮ್ ಟೇಕನ್ R Na ಮತ್ತು R Na ತೊಗೊಳ್ತೀನಿ. ಇಟ್ ಈಸ್ ರಿಯಾಕ್ಟ್ಸ್ ವಿತ್ RX ಜೊಂದಿಗೆ ರಿಯಾಕ್ಟ್ ಮಾಡಿದಾಗ ನನಗೇನು ಸಿಗುತ್ತೆ ಅಂತೇಳಿ ನೋಡ್ಕೊಳ್ಳಿ. ಸೊ ದಿಸ್ R ಮೈನಸ್ ಇಟ್ ಈಸ್ ಅಟ್ಯಾಕ್ ಆನ್ ದಿಸ್ R group and at that time here this bond it is shifted on this halogen group. Means halogen it is getting a negative sign and here Na plus and then X minus it will become a NaX. It is one type of the mechanism for the Woods reaction. Another type of the mechanism, alkyl halide, it is reacts with the sodium. RX plus Na gives rise to R free radical plus NaX. Again this R free radical it is reacts with another R
are free radical. This free radical combine to form the bond with a single bond. It provide the alkane. ಇದೇನು ಕೊಡುತ್ತೆ ಅಂದರೆ ಆಲ್ಕೇನ್ ಕೊಡುತ್ತೆ. ಆದರೆ ವೂಡ್ಸ್ ರಿಯಾಕ್ಷನಲ್ಲಿ ಎಷ್ಟು ಟೈಪ್ ಆಫ್ ಮೆಕ್ಯಾನಿಸಮನ್ನು ಬರಿಬೋದು ಅಂತಂದರೆ 2 ಫ್ಯಾಷನ್ಸ್ನಲ್ಲಿ ಮೆಕ್ಯಾನಿಸಮನ್ನು ರೀಪ್ರೆಸೆಂಟೇಷನ್ ಮಾಡಬಹುದು. ಸ್ವಲ್ಪ ಒಂದು ಬಾರಿ ಏನಂತಂದರೆ ರಿಯಾಕ್ಷನ್ಸನ್ನು ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಟ್ ವಿಲ್ ಸೋ ಈಸಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೂಡ್ಸ್-ಪಿಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಈಸ್ ದಿ ವೂಡ್ಸ್-ಪಿಟಿಗ್ ರಿಯಾಕ್ಷನ್. ವಾಟ್ ಈಸ್ ಮೀನ್ ಬೈ ವೂಡ್ಸ್-ಪಿಟಿಗ್ ರಿಯಾಕ್ಷನ್? ವೂಡ್ಸ್-ಪಿಟಿಗ್ ರಿಯಾಕ್ಷನ್ means here alkyl halide as well as aryl halide. Aryl halide, alkyl halide in presence of sodium by using dry ether, it provide the corresponding alkyl benzene. Corresponding alkyl benzene. This reaction is known as Woods-Pittig reaction. ಅಂದ್ರೆ aryl halide ಅನ್ನು ತಗೋಬೇಕು. This is aromatic ring, benzene. It is halogen. Aryl halides, RX alkyl and then halogen, alkyl halide. Aryl halide, alkyl halide in presence of sodium and ether, it provide the alkyl benzene. It is called as Woods-Pittig reaction. Woods reaction ನಲ್ಲಿ ಏನು ಸಿಗುತ್ತೆ? R and R ಸಿಗುತ್ತೆ. Woods-Pittig reaction ನಲ್ಲಿ ಪರ್ಟಿಕ್ಯುಲರ್ ಒಂದು R ಗ್ರೂಪ್ ಏನು ಸಿಗುತ್ತೆ ಅಂತಂದ್ರೆ ಬೆಂಜಿನ್ ರಿಂಗ್ ಸಿಗುತ್ತೆ. ಲೆಟ್ಸ್ ವಿ ಸಿ ಅಬೌಟ್ ಹಿಯರ್ ದ ಮೆಕ್ಯಾನಿಸಮ್. ಮೊದಲಿಗೆ ಮೆಕ್ಯಾನಿಸಮ್ ನೋಡೋಣ, ಆಮೇಲೆ ಎಕ್ಸಾಂಪಲ್ ಅನ್ನು ಬರೆಯೋಣ. ಸೊ ದ ಸ್ಟೆಪ್ ಒನ್ ಐ ಆಮ್ ಟೇಕನ್ ಹಿಯರ್ ದ ಹ್ಯಾಲೋ ಆರ್ ಅರೈಲ್ ಹಲೈಡ್ ಬೆಂಜಿನ್ ಎಕ್ಸ್ ಗ್ರೂಪ್. ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹಾಕ್ತಾ ಇದ್ದೀನಿ. 2 moles ಆಫ್ ಸೋಡಿಯಂ ಹಾಕ್ತಾ ಇದ್ದೀನಿ ಅಂತಂದ್ರೆ ನೀವು ಟಕ್ ಅಂತ ಈಗ ಹೊಳಿಬೇಕು. ಹಿಯರ್ ದ 2 moles ಆಫ್ Na means 1 is Na, another 1 is Na. 1 Na it is come and occupied this place and then X it goes to with this one. ಅಂದ್ರೆ ಏನು ಸಿಗತ್ತಂತಂದ್ರೆ ಸೋಡಿಯಂ ಬೆಂಜಿನ್. ಅಂದ್ರೆ ಇಲ್ಲಿ ಸೋಡಿಯಂ ಇದೆ, ಬೆಂಜಿನ್ ಗ್ರೂಪ್ ಇದೆ, ಆರ್ ಫಿನೈಲ್ ಸೋಡಿಯಂ ಅಂತ ಕರಿತೀವಿ, ಪ್ಲಸ್ NaX. ಅಗೇನ್ ಇಲ್ಲಿ ಇನ್ನೊಂದಿದೆಯಲ್ಲ, ಇದೊಂದು ತಗೊಳ್ಳಿ, RX ಇಟ್ ಈಸ್ ರಿಯಾಕ್ಟ್ಸ್ ವಿತ್ 2 Na ಸೇಮ್. ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ Na ಬರಿತಾ ಹೋಗಿ, RNA ಪ್ಲಸ್ NaX. ಫಸ್ಟ್ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಜಸ್ಟ್ ಎಕ್ಸ್ ಅನ್ನ NAದಿಂದ ಏನು ಮಾಡ್ತೀರಾ ಅಂತಂದರೆ ರೀಪ್ಲೇಸ್ಮೆಂಟ್ ಮಾಡ್ತೀರಾ. ಸ್ಟೆಪ್ 2 ಸಿಕ್ಕಂತಹ ರಿಸಲ್ಟನ್ನು ತಗೊಳ್ಳಿ, ಫಿನೈಲ್ ಸೋಡಿಯಂ ಇದೇನಾಗತ್ತೆ ಅಂತಂದರೆ ದಿಸ್ ಬಾಂಡ್ ಇಟ್ ಈಸ್ ಕಮ್ ಆ್ಯಂಡ್ ಆಕ್ಯುಪೈ ಆನ್ ದಿಸ್ ಕಾರ್ಬನ್ ಆಟಮ್. ಈ ಬಾಂಡ್ ಏನಾಗುತ್ತೆ ಅಂತಂದ್ರೆ ಈ ಕಾರ್ಬನ್ ಆಟಮ್ ಮೇಲೆ ಬರುತ್ತೆ. ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ ವ್ಯಾಲೆನ್ಸಿಯನ್ನು ಈ ರೀತಿಯಾಗಿ ತೋರಿಸ್ತೀವಿ. ಇದು ಬಾಂಡ್ ಏನಾಗ್ತಾ ಇದೆ ಅಂತಂದ್ರೆ ಇಟ್ ಈಸ್ ಕಮ್ ಆ್ಯಂಡ್ ಆಕ್ಯುಪೈ ಆನ್ ದಿಸ್ ಕಾರ್ಬನ್ ಹೆಡ್. ಅಂದರೆ ಈ ಬಾಂಡ್ ಬಂದುಬಿಟ್ಟು ಈ ಕಾರ್ಬನ್ ಹೆಡ್ ಮೇಲೆ ಕುಳಿತಾ ಇದೆ. ಅಂದರೆ ಇದನ್ನು ತೆಗೆದು ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನೆಗೆಟಿವ್ ಸೈನ್ ಬರೀತೀನಿ. ಅವಾಗ ಇದಕ್ಕೆ ಏನಂತ ಕರಿತೇನೆ ಅಂತಂದರೆ ಕಾರ್ಬನ್ ಅಯಾನ್ ಅಂತ ಹೇಳಿ ಕರಿತೀನಿ. ಕಾರ್ಬನ್ ಅಯಾನ್ ಏನಾಗುತ್ತೆ ಅಂತಂದರೆ ಫಿನೈಲ್ ಕಾರ್ಬನ್ ಅಯಾನ್ ಅವ್ರ ಕಾರ್ಬನ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಅವಾಗ ಇಲ್ಲಿ ಬಾಂಡ್ ಕ್ಯಾನ್ಸಲ್ ಆಯ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ಹೊರಗೆ ಹೋಗುತ್ತೆ. ಇದು ರಿಸೀವ್ ಮಾಡ್ಕೊಂಡಿರೋದ್ರಿಂದ ನೆಗೆಟಿವ್ ಸೈನು, ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ Na+ ಅಂತ ಹೇಳಿ ಬರುತ್ತೆ. ಸೊ ಸೇಮ್ ಕೇಸ್ ಏನಾಗುತ್ತೆ ಅಂತಂದರೆ ಇಲ್ಲೂ ಕೂಡ ಆಗುತ್ತೆ. RNA ಇಟ್ ಗಿವ್ಸ್ ರೆಸ್ಟು. ಅಂದರೆ ಇದು ಬಾಂಡ್ ಏನಾಗುತ್ತೆ ಅಂತಂದರೆ R ಈ ಬಾಂಡನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ನೆಗೆಟಿವ್ ಸೈನ್ ತಗೊಳುತ್ತೆ, Na ಲಾಸ್ ಮಾಡ್ಕೊಂಡಿರೋದ್ರಿಂದ ಪ್ಲಸ್ ಸೈನ್ ಬರುತ್ತೆ. ಆಮೇಲೆ ಈ ಕಾರ್ಬನ್ ಅಯಾನನ್ನು ಮತ್ತು ಇದು ಆರನ್ನು ತಗೊಳ್ತೀನಿ, ಎರಡನ್ನು ತಗೊಳ್ತೀನಿ. ಸೊ ದಿಸ್ ಈಸ್ ಅ ಕಾರ್ಬನ್ ಅಯಾನ್ ಆ್ಯಂಡ್ ದಿಸ್ ಆರ್ ಹಿಯರ್ ಐ ಆಮ್ ಯೂಸಿಂಗ್ ಅ ಅಲ್ಕೈಲ್ ಹಲೈಡ್. ಇದೇನಾಗುತ್ತೆ ಅಂತಂದರೆ ಈ ಕಾರ್ಬನ್ ಅಯಾನು ಈ ಅಲ್ಕೈಲ್ ಗ್ರೂಪನ್ನು ಏನು ಮಾಡ್ಕೊಳ್ಳುತ್ತಂತಂದರೆ ರಿಸೀವ್ ಮಾಡ್ಕೊಳ್ಳುತ್ತೆ. ಅವಾಗ ಈ ಬಾಂಡ್ ಏನಾಗುತ್ತೆ ಅಂತಂದರೆ ಹ್ಯಾಲೋಜನ್ ಮೇಲ್ಗಡೆ ಹೋಗುತ್ತೆ. ಹ್ಯಾಲೋಜನ್ ಅದನ್ನು ರಿಸೀವ್ ಮಾಡ್ಕೊಂಡಾಗ X- ಅಂತ ಹೇಳಿ ಆಗುತ್ತೆ. ಸೊ ಅವಾಗ ಇದೇನಾಗತ್ತೆ ಅಂತಂದರೆ ಬಾಂಡ್ ಇದ್ರ ಜೊತೆಗೆ ಕ್ರಿಯೇಟ್ ಆಗುತ್ತೆ. ಇದೇನಾಗತ್ತೆ ಅಂತಂದರೆ ಅಲ್ಕೈಲ್ ಬೆಂಜೀನ್ ಪ್ಲಸ್ X- ಅಂತ ಹೇಳಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ವೂಡ್ಸ್-ಪಿಟಿಗ್ ರಿಯಾಕ್ಷನ್. ಇಲ್ಲಿ ನಾವು ಎಕ್ಸಾಂಪಲನ್ನು ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ಸಿಂಪಲ್. ಎಕ್ಸ್ ಪ್ಲೇಸ್ನಲ್ಲಿ ನಾನು Br ಬರಿತೀನಿ, RX ಅಂತ ಹೇಳಿದೆ, R ಪ್ಲೇಸ್ನಲ್ಲಿ CH3 ಬರೀರಿ, X ಪ್ಲೇಸ್ನಲ್ಲಿ Br ಬರೀರಿ. ಸೊ ರಿಮೈನಿಂಗ್ ಥಿಂಗ್ಸ್ ಆರ್ ಸೇಮ್. ಆರ್ ಅಂತಂದರೆ ಏನು ತೊಗೊಂಡಿದ್ದೀರಾ, CH3 ತೊಗೊಂಡಿದ್ದೀರಾ, ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ದೀರಾ, Br ತೊಗೊಂಡಿದ್ದೀರಾ, ಮುಗಿದೋಯ್ತು. ಸೊ ಜಸ್ಟ್ ಏನಂತಂದರೆ ಮೆಕ್ಯಾನಿಸಮ್ ಪ್ರಾಕ್ಟೀಸ್ ಮಾಡಿ. ಎಕ್ಸ್ ಎಲ್ಲಿದೆ ಅಲ್ಲಿ ಏನು ಹಾಕಿದ್ದೀನಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಆರ್ ಎಲ್ಲಿದೆ ಅಲ್ಲಿ ಏನು ಹಾಕಿದ್ದೀನಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವೂಡ್ಸ್-ಪಿಟಿಗ್ ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ? ವಾಟ್ ಈಸ್ ದ ವೂಡ್ಸ್ ರಿಯಾಕ್ಷನ್ ಆ್ಯಂಡ್ ದೆನ್ ವಾಟ್ ಅಬೌಟ್ ದ ವೂಡ್ಸ್-ಪಿಟಿಗ್ ರಿಯಾಕ್ಷನ್? ನೆಕ್ಸ್ಟ್ ರಿಯಾಕ್ಷನ್ ಈಸ್ ದಿ ರಿಡಕ್ಷನ್ ಆಫ್ ಆಲ್ಕೋಹಾಲ್ಸ್, aldehydes, ketones and carboxylic acids. Dear students, here hot concentrated HI in combination with red phosphorus
It reduces oxygenated compounds like alcohols, aldehydes, ketones and carboxylic acids to form the corresponding alkenes. It provides the respective alkenes. Dear students, here we have to prepare the alkenes by using alcohol, aldehyde, ketone, carboxylic acid. In that, let me see about here the first one, that is from alcohols. Alcohol functional group is the OH, its general formula is the ROH. Is it right? Okay. So this is the ROH is an alcohol. It is reacts with a hot concentrated hydroiodic acid, that is HI, in presence of phosphorus. Maintaining temperature is 150 degrees Celsius. It provides the corresponding alkene. ಅಂದರೆ ROH ಇದೆ, ಇಟ್ ಈಸ್ ರಿಯಾಕ್ಟ್ಸ್ ವಿತ್ 2 moles ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಯೋಡಿಕ್ ಆಸಿಡ್. ಇಲ್ಲೇನಿದೆ ಅಂತಂದರೆ ಆರ್ ಇದೆ, ಇಲ್ಲಿ ಒಂದು ಎಚ್ ಇದೆ, ಆರ್ ಆ್ಯಂಡ್ ಎಚ್ ಅಂತೇಳಿ ಕೊಟ್ಟಿತ್ತು. ಇಲ್ಲೇನು ಉಳಿದಿದೆ ಅಂತಂದರೆ OH ಆ್ಯಂಡ್ ಎಚ್ ಎರಡೂ ಕೂಡಿಬಿಟ್ಟು ವಾಟರ್ ಅಂತೇಳಿ ಆಯಿತು. ಮತ್ತೇನಂತಂದರೆ 2 moles ಆಫ್ ಐ ಉಳಿದಿದೆ, ಅದು I2 ಅಂತ ಹೇಳಿ ಆಗುತ್ತೆ. ಅಂದರೆ ROH plus 2HI in presence of phosphorus to provide the corresponding alkane I2 plus water. ಇಲ್ಲಿ example, you may write any one because R it may be any type of the alkyl substituent group. It may be CH3, it may be C2H5, whatever you may take as your wish. I am using here the in place of R, that is a CH3OH plus 2 moles of HI in presence of red phosphorus 150 degrees Celsius. RH means CH3R group is there, it will become a RH means CH3 plus H, it is a CH4 plus I2 plus water. This is about the reduction of alcohols to provide the corresponding alkene. ನೀವು ಯಾವುದನ್ನು ತಗೊಳ್ತಾ ಹೋಗ್ಬೋದು, just you have to follow this general reaction only. ರಿಯಾಕ್ಷನ್ ಜನರಲ್ ತಿಳ್ಕೊಂಡ್ಬಿಟ್ರೆ ಅಂತಂದರೆ ಯಾವುದೋ ಟೈಪ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಒನ್ ಈಸ್ ದಿ ಫ್ರಾಮ್ aldehydes. What is the functional group of then aldehydes? Yes, CHO. Now here the general form of an aldehyde is the RCHO. Again it is reacts with the hot concentrated hydroiodic acid in presence of phosphorus. Maintaining temperature is 150 degrees Celsius. Again here also we have to follow the same procedure because first it provide the alkane, I2, water. Let's we check here. It provide RCH3 plus I2 plus water. ಬ್ಯಾಲೆನ್ಸ್ ಮಾಡಿದಾಗ 2 moles of I2 ಅಂತಂದರೆ 4 moles of HI ಏನಾಗುತ್ತೆ ಅಂತಂದರೆ ಸಿಗುತ್ತೆ. ಅಗೇನ್ ಯು ಮೇ ಯೂಸ್ R is equal to CH3 as well as C2H5 or whatever. ತಗೊಂಡು ಎಕ್ಸಾಂಪಲ್ ಬರೆದ್ಬಿಟ್ರೆ ಅಂತಂದ್ರೆ ಮುಗಿದು ಹೋಯ್ತು, ಹೌದಾ? ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಕೀಟೋನ್. ಥರ್ಡ್ ಒನ್ ಈಸ್ ಫ್ರಮ್ ಕೀಟೋನ್. Ketone form functional group is the C double bond O. Its formula is the RC double bond O R dash. If that 2R group it may be a similar, then we can say that the symmetrical ether. If that 2R group it may be a different, then we can say that the unsymmetrical ketone. Here if these 2R groups are same, then we can say that the symmetrical ketone. If these 2R groups are different, then we can say that the asymmetrical ketone. Here it is reacts with the hydroiodic acid, same phosphorus 150 degrees Celsius. It provide the alkene. Alkene ಅಂತಂದ್ರೆ ಏನು ಕೊಡುತ್ತೆ, ಇಲ್ಲಿ ಎರಡು R ಗ್ರೂಪ್ ಇರೋದ್ರಿಂದ it provide the RCH2R. RCH2R ಅಂತ ಹೇಳಿ ಕೊಡುತ್ತೆ, ಪ್ಲಸ್ 2 moles of I2 ಪ್ಲಸ್ ವಾಟರ್. ಮತ್ತೆ ನೀವೇನು ಮಾಡಿ ಅಂತಂದರೆ R ಪ್ಲೇಸ್ನಲ್ಲಿ ನಿಮಗೆ ಸಿಮೆಟ್ರಿಕಲ್ ಕೀಟೋನ್ ಬೇಕಂತಂದರೆ ಎರಡೂ ಕಡೆಗೆ ಸೇಮ್ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅನ್ಸಿಮೆಟ್ರಿಕಲ್ ಕೀಟೋನ್ ಬೇಕಂತಂದರೆ ಎರಡೂ ಕಡೆಗೆ ಏನು ಮಾಡಿ ಅಂತಂದರೆ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ಹಿಯರ್ CH3 ಆ್ಯಂಡ್ ದೆನ್ CH3 ಎರಡೂ ಕಡೆಗೆ ಸೇಮ್ ಆಯ್ತು ಅಂತಂದರೆ ಸಿಮೆಟ್ರಿಕಲ್ ಆಯಿತು. ಈಗ CH3 ಇದೆ, ಈ ಕಡೆಗೆ C2H5 ಅಂತಂದರೆ ಎರಡೂ ಕಡೆಗೆ ಡಿಫ್ರೆಂಟ್ ಅಂತಂದರೆ ಅನ್ಸಿಮೆಟ್ರಿಕಲ್ ಕೀಟೋನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ನೆಕ್ಸ್ಟ್ ಟೈಮ್ ತೊಗೊಳ್ತೀವಿ ಅಂತಂದರೆ ಕಾರ್ಬೋಕ್ಸಿಲಿಕ್ ಆ್ಯಸಿಡಿಂದ ತೊಗೊಳ್ತೀವಿ. ಸೊ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆ್ಯಸಿಡ್ ಫಂಕ್ಷನ್ ಗ್ರೂಪ್ ಇಸ್ ದಿ COOH. ಆ್ಯಸಿಡ್ ಫಂಕ್ಷನ್ ಗ್ರೂಪ್ ಏನು ಬರುತ್ತೆ ಅಂತಂದರೆ COOH ಅಂತ ಹೇಳಿ ಬರುತ್ತೆ. ಜನರಲ್ ಫಾರ್ಮ್ ಏನು ಬರುತ್ತೆ ಅಂತಂದರೆ RCOOH ಬರುತ್ತೆ. ಅಗೇನ್ ಇಟ್ ರಿಯಾಕ್ಟ್ಸ್ ವಿತ್ HI in presence of phosphorus. Maintaining temperature is 150 degrees Celsius to provide the corresponding alkene RCH3 plus I2 plus water. ಸೊ ಅಗೇನ್ ಮತ್ತೆ ಆರ್ನಲ್ಲಿ ಏನು ಮಾಡಿ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಕರೆಸ್ಪಾಂಡಿಂಗ್ ಏನಾಗುತ್ತೆ ಅಂತಂದರೆ ಅಲ್ಕೇನ್ ಸಿಕ್ಬಿಡುತ್ತೆ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ಸಿಂದ. ಸೊ ದಿಸ್ ಈಸ್ ದ ವೇ ಟು ಪ್ರೊವೈಡ್ ದಿ ಅಲ್ಕೇನ್ಸ್ ಫ್ರಾಮ್ ದಿ ರಿಡಕ್ಷನ್ ಆಫ್ ಆಲ್ಕೋಹಾಲ್ಸ್, aldehydes
ketones, carboxylic acids. Dear students, let's we see about here one simple trick ಅನ್ನು ನೋಡೋಣ. ಆ ಸಿಂಪಲ್ ಟ್ರಿಕ್ ಅನ್ನು ಯೂಸ್ ಮಾಡ್ಕೊಂಡಿದ್ದೆ ಆಯ್ತಂತಂದ್ರೆ ನಾವು ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ಎಲ್ಲ ರಿಯಾಕ್ಷನ್ಸ್ ಅನ್ನ ನೆನ್ಪಿಟ್ಕೊಳ್ಬೋದು. ಹೌದು, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಏನಿದೆ ಅಂತಂದ್ರೆ ಆಲ್ಕೋಹಾಲ್ ಇದೆ. ಆಲ್ಕೋಹಾಲ್ ಅಂತಂದ್ರೆ ಏನು ಬರೀತೀನಿ ಅಂತಂದ್ರೆ ಕಾಮನ್ ಆಗಿ ನಿಮ್ಗೆ ಎಲ್ಲರಿಗೇನೋ ಜನರಲ್ ಗೊತ್ತಿದೆ. ನಾನು ಇಲ್ಲಿ ಏನು ಬರೀತೀನಿ ಅಂತಂದ್ರೆ OH ಅಂತ ಹೇಳಿ ಅಷ್ಟೇ ಬರೀತೀನಿ, OH ಅಂತೇಳಿ ಬರೀತೀನಿ. ಸೆಕೆಂಡ್ ಒನ್ ಏನು ತೊಗೊಂಡಿದ್ದೀನಿ ಅಂತಂದರೆ ಅಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನು ಬರುತ್ತೆ ಅಂತಂದರೆ CH2 ಅಂತೇಳಿ ಬರುತ್ತೆ. ಥರ್ಡ್ ಒನ್ ಏನಂತಂದರೆ ಕೀಟೋನ್ ಏನು ಬರೀತೀನಿ ಅಂತಂದರೆ C+O ಬರೀತೀನಿ. ಈ ಕಡೆಗೆ R ಬರೀತೀರಾ, ಇಲ್ಲಿ R ಬರೀತೀರಾ, ಇಲ್ಲಿ R ಬರೀತೀರಾ. ಅದು ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ. ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, COOH ಅಂತೇಳಿ ಬರೆದಿದ್ದೀನಿ. ಈ ಕಡೆಗೂ ಏನಿರುತ್ತೆ ಅಂತಂದರೆ R ಇರುತ್ತೆ. ಈಗ ನನಗೆ ಕಾಮನ್ ಆಗಿ ನಾವು ಇದರಲ್ಲಿ ಏನು ಆ್ಯಡ್ ಮಾಡ್ತೀವಿ ಅನ್ನೋದು ಕಾಮನ್ ಆಗಿ ಬೇಕು. ಕಾಮನ್ ಆಗಿ ಏನು ಆ್ಯಡ್ ಮಾಡ್ತೀವಿ ಎಲ್ಲದರಲ್ಲಿನೂ ಕಾಮನ್ ಆಗಿ, ಜಸ್ಟ್ ಇಟ್ ಈಸ್ ಅ ಶಾರ್ಟ್ ಟ್ರಿಕ್ಸ್. ಕಾಮನ್ ಆಗಿ ಏನು ಆ್ಯಡ್ ಮಾಡ್ತೀವಪ್ಪ ಅಂತಂದರೆ HIನ ಆ್ಯಡ್ ಮಾಡ್ತೀವಿ. ಆ್ಯರೋ ಮಾರ್ಕ್ ಮೇಲೆ ಫಾಸ್ಫರಸ್ ಬರಿತೀವಿ. ಆ್ಯರೋ ಮಾರ್ಕ್ ಮೇಲೆ ಫಾಸ್ಫರಸ್ ಬರಿತೀವಿ. 150 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ತೋರಿಸ್ತೀವಿ. ಹೌದಾ? ಸೊ ನೆಕ್ಸ್ಟ್ ಒನ್ ಏನಂತಂದರೆ ಯಾವ ತೆರನಾಗಿ ನಾವಿಲ್ಲಿ ರಿಸಲ್ಟನ್ನು ಬರೀತೀವಿ. ಕಾಮನ್ ಎಲ್ಲದಕ್ಕೂ ಕಾಮನ್ ಯಾವ್ದು ಬಂದಿದೆ ಅದನ್ನು ಮೊದಲಿಗೆ ಬರೆದು ಬಿಡೋಣ. I2 ಪ್ಲಸ್ ವಾಟರ್ ಕಾಮನ್ ಆಗಿ ಎಲ್ಲದಕ್ಕೂ ಏನು ಬಂದಿದೆ ಅಂತಂದರೆ ಇದೇ ಬಂದಿದೆ, I2 ಪ್ಲಸ್ ವಾಟರ್. ಅಗೇನ್ I2 ಪ್ಲಸ್ ವಾಟರ್. ಹೌದಾ? ಓಕೆ, ಸೊ ನೆಕ್ಸ್ಟ್ ಒನ್ ಇಲ್ಲಿ ಆಲ್ಕೋಹಾಲ್ ತೊಗೊಂಡಾಗ ಅಲ್ಕೇನ್ ನನಗೇನು ಬಂದಿದೆ ಅಂತಂದರೆ ಆಲ್ಕೋಹಾಲ್ ತೊಗೊಂಡಾಗ ಅಲ್ಕೇನ್ ಏನು ಬಂದಿದೆ ಅಂತಂದರೆ RH ಅಂತ ಹೇಳಿ ಬಂದಿದೆ. ಅಲ್ಡಿಹೈಡ್ ತೊಗೊಂಡಾಗ ಅಲ್ಕೇನ್ ಏನು ಬಂದಿದೆ ಅಂತಂದರೆ RCH3 ಅಂತ ಹೇಳಿ ಬಂದಿದೆ. ಕೀಟೋನ್ ತೊಗೊಂಡಾಗ ಅಲ್ಕೇನ್ ಏನು ಬಂದಿದೆ ಅಂತಂದರೆ RCH2R ಅಂತ ಹೇಳಿ ಬಂದಿದೆ, RCH2R ಅಂತೇಳಿ ಬಂದಿದೆ. ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ತೊಗೊಂಡಾಗ ಏನು ಬಂದಿದೆ ಅಂತಂದರೆ RCH3 ಅಂತ ಹೇಳಿ ಬಂದಿದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಯಾವುದು ರಿಯಾಕ್ಷನನ್ನು ಸಾಲ್ವ್ ಮಾಡ್ಬೋದು. ಅಂದರೆ ಆಲ್ಕೋಹಾಲ್ ತೊಗೊಂಡಾಗ RH ಬರುತ್ತೆ, ಅಲ್ಡಿಹೈಡ್ ತೊಗೊಂಡಾಗ RCH3 ಬರುತ್ತೆ, ಆ್ಯಂಡ್ ಕೀಟೋನ್ ತೊಗೊಂಡಾಗ RCH2R ಬರುತ್ತೆ. ಬಿಕಾಸ್ ಇಲ್ಲೇನು ಪಾಸಿಬಿಲಿಟಿನೇ ಇಲ್ಲ. ಈ ಕಡೆಗೆ R ಮಧ್ಯೆ ಸಿ ಅಂತಂದರೆ 2 ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ 2 ಬರೋದು ಬಿಟ್ಟರೆ RCH2R ಆಯಿತು. ಈ ಕಡೆಗೆ ಒಂದು R ಗ್ರೂಪ್ ಇದೆ, ಇಲ್ಲಿ ಒಂದು C ಇದೆ. ಸಿಗೆ ಎಷ್ಟು ಬೇಕಂತಂದರೆ ಈ ಕಡೆಗೆ ಒಂದಿದೆ, ಈಗಾಗಲೇ ಎಷ್ಟು ಬ್ಯಾಲೆನ್ಸ್ ಮಾಡಬೇಕಂದ್ರೆ CH3 ಬ್ಯಾಲೆನ್ಸ್ ಮಾಡಬೇಕು. ಸೊ ಹಿಯರ್ RCH3, ಲಾಸ್ಟ್ ಒನ್ ಈಸ್ ಆಲ್ಸೋ RCH3, ಆ್ಯಂಡ್ ದೆನ್ ದಿಸ್ ಒನ್ ಈಸ್ ಫಸ್ಟ್ ಒನ್ ಈಸ್ RH, ಆ್ಯಂಡ್ ದೆನ್ ಥರ್ಡ್ ಒನ್ ಈಸ್ ದಿ RCH2R. ಇಷ್ಟು ನೀವು ತಿಳ್ಕೊಂಡಿದ್ದ ಆಗಿತ್ತಂತಂದರೆ ಮಿಕ್ಕಿದ್ದನ್ನೆಲ್ಲ ಏನು ಮಾಡ್ಬೇಕಂತಂದರೆ ಜಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋದಷ್ಟೇ ಇದೆ. ಬ್ಯಾಲೆನ್ಸ್ ಕೂಡ ಸಿಂಪಲ್ ಆಗಿದೆ. ಫಸ್ಟಿಗೆ 2 moles ಆಫ್ HI ತಗೋತೀನಿ, ಸೆಕೆಂಡ್ಗೆ ಏನಂತಂದರೆ 4 moles ಆಫ್ HI, ಥರ್ಡ್ಗೆ 4 moles ಆಫ್ HI, ನೆಕ್ಸ್ಟ್ 6 moles ಆಫ್ HI, 2 moles ಆಫ್ HI, 4 moles ಆಫ್ HI, 4 moles ಆಫ್ HI, 6 moles ಆಫ್ HI, 2 moles, 4 moles, 4 moles, 6 moles. ಇಷ್ಟು ಗೊತ್ತಿದ್ದಿತ್ತಂತಂದರೆ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಯಾವುದೋ ರಿಯಾಕ್ಷನ್ಸನ್ನು ನಾವು ಬಿಡಿಸ್ತಾ ಹೋಗ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ರಿಗೇನು? Next one reaction is the free radical substitution mechanism of halogen. Dear students, in the free radical substitution mechanism of halogen, in the homolytic reaction, the first step is the formation of free radical. Is it right? The first step is the formation of free radical from a normal molecule by the applying heat or light. ಆದರೆ ಒಂದು ನಾರ್ಮಲ್ ಮಾಲಿಕ್ಯೂಲ್ಗೆ ಹೀಟ್ ಅಥವಾ ಲೈಟನ್ನು ಅಪ್ಲೈ ಮಾಡಿದಾಗ ಅದೇನು ಕೊಡುತ್ತಂತಂದರೆ ನಮಗೆ ಹೋಮೋಲೈಟಿಕ್ ಫಿಷನ್ ಆಗಿಬಿಟ್ಟು ಫ್ರೀ ರೆಡಿಕಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. Then again that free radical attacks the substrate to bring about the homolytic fission. I am taken here the free radical, that is a alkyl radical. It is reacts with the XY means I am using here the substrate. It provide the RX. ಇಲ್ಲೇನು ಫಾರ್ಮೇಷನ್ ಮಾಡತ್ತಂತಂದರೆ RX ಫಾರ್ಮೇಷನ್ ಮಾಡುತ್ತೆ, ಪ್ಲಸ್ Y radical ಅನ್ನು ಏನು ಮಾಡತ್ತಂತಂದರೆ ಫಾರ್ಮೇಷನ್ ಮಾಡುತ್ತೆ. Here, this type of reaction mechanism when the attacking species is a free radical is called free radical mechanism. ಆದರೆ ಈ ಟೈಪ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ನಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ಇಸ್ ಅ ಫ್ರೀ ರೆಡಿಕಲ್. ಅಟ್ಯಾಕಿಂಗ್ ರಿಯೇಜೆಂಟ್ ಏನಾದರೂ ಫ್ರೀ ರೆಡಿಕಲ್ ಆಗಿತ್ತಂತಂದರೆ ಅದಕ್ಕೆ ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳಿ ಏನು ಮಾಡ್ತೀವಿ ನಾವು ಕರಿತೀವಿ. ದಿಸ್ ಇಸ್ ದ ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ of halogenation. Let's see about here the mechanism step. Dear student, the first step is the initiation step. First step ಏನು ತಗೊಳ್ತೀವಿ? ಇನಿಷಿಯೇಷನ್ ಅಂತಂದ್ರೆ ಜಸ್ಟ್ ಸ್ಟಾರ್ಟ್ ಮಾಡೋದು. Here the chlorine molecule in presence of light, it undergoes the homolytic cleavage to provide the free radicals of the chlorine.
ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂತಂದರೆ Cl2 ತೊಗೊಂಡಿದ್ದೀನಿ, Cl2 ಇದನ್ನು ಹೆಂಗೆ ಬರಿಬೋದು ಅಂತಂದರೆ Cl ಆ್ಯಂಡ್ Cl ಅಂತ ಹೇಳಿ ಬರಿಬೋದು. ಇದನ್ನು ನಾನು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇದು ಬಾಂಡ್ ಅಂತಂದರೆ ನನಗೆ ಏನು ಮಾಡಿದ್ದೀನಿ ಅಂತಂದರೆ 2 ಇಲೆಕ್ಟ್ರಾನ್ಸನ್ನು ಕೂಡಿಸ್ಬಿಟ್ಟು ನಾನು ಬಾಂಡನ್ನು ಬರೆದಿರ್ತೀನಿ. ಸೊ ಅದಕ್ಕೋಸ್ಕರ Cl ಆ್ಯಂಡ್ Cl ಇದು ಅಂಡರ್ಗೋಸ್ ಹೋಮೋಲೈಟಿಕ್ ಕ್ಲೀವೇಜ್. ಹೋಮೋಲೈಟಿಕ್ ಕ್ಲೀವೇಜ್ ಅಂತಂದರೆ ಹೋಮೋ ಅಂತಂದರೆ ಏನು, ಸೇಮ್. ಎರಡಕ್ಕೂ ಒಂದೇ ತರನಾಗಿ ಹೋಗ್ಬೇಕಂತಂದರೆ ಒಂದು ಡಾಟ್ ಈ ಕಡೆಗೆ ಬಂತಂತಂದರೆ ಒಂದು ಡಾಟ್ ಈ ಕಡೆಗೆ ಹೋಗುತ್ತೆ. ಸೊ ಇಟ್ ಈಸ್ ದ ಬಾಂಡ್ ಬ್ರೇಕ್ ಆಗಿಬಿಟ್ಟು ಇಟ್ ಫಾರ್ಮ್ ದ ಫ್ರೀ ರೆಡಿಕಲ್ಸ್. ಅಂದರೆ ಫಸ್ಟ್ ಸ್ಟೆಪ್ ಇನಿಷಿಯೇಷನ್ ಸ್ಟೆಪ್ ಮೀನ್ಸ್ ದಟ್ ಈಸ್ ಅ ಫಾರ್ಮೇಷನ್ ಆಫ್ ದ ಫ್ರೀ ರೆಡಿಕಲ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ದಿ ಪ್ರೊಪಗೇಷನ್ ಸ್ಟೆಪ್. ಅಂದರೆ ಅದೇ ಫ್ರೀ ರೆಡಿಕಲ್ಸನ್ನು ಯೂಸ್ ಮಾಡ್ಕೊಂಡು ಸ್ವಲ್ಪ ಏನು ಮಾಡ್ತೀವಿ ಅಂತಂದರೆ ಮುಂದಕ್ಕೆ ಹೋಗ್ತೀವಿ. ಸೊ ದಟ್ ಈಸ್ Cl ಫ್ರೀ ರೆಡಿಕಲ್. ಹಿಯರ್ ದ Cl ಫ್ರೀ ರೆಡಿಕಲ್ ಇಟ್ ಈಸ್ ಅಟ್ಯಾಕ್ ಆನ್ ದಿ ಮೀಥೇನ್. ದಟ್ ಈಸ್ CH4. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. CH4 ಅನ್ನು ಯಾವ ಥರನಾಗಿ ಬರ್ದಿದ್ದೀನಿ ಅಂತೇಳಿ. ಸೊ HCHHH ಸಿಗೆ ಏನಂತಂದರೆ 4 ಹೈಡ್ರೋಜನ್ ಇದೆಯಾ. ಸೊ ಇದಕ್ಕೆ ಮೂರದಕ್ಕೂ ಏನು ಮಾಡಿದ್ದೀನಿ ಅಂತಂದರೆ ಬಾಂಡ್ ತೋರಿಸಿದ್ದೀನಿ. ಇಲ್ಲಿ ನಾನು ಬಾಂಡ್ ಬದಲಾಗಿ ಏನು ಮಾಡಿದ್ದೀನಿ ಅಂತಂದರೆ 2 ಡಾಟನ್ನು ತೋರಿಸಿದ್ದೀನಿ ಅಂತಂದರೆ 2 ಎಲೆಕ್ಟ್ರಾನನ್ನು ತೋರಿಸಿದ್ದೀನಿ. ಇದೆರಡನ್ನೂ ನಾನು ಜಾಯಿನ್ ಮಾಡಿದಾಗ ನನಗೇನಾಗುತ್ತೆ ಅಂತಂದರೆ ಬಾಂಡ್ ಆಗುತ್ತೆ. ಹೌದಾ? ದಿಸ್ Cl ಫ್ರೀ ರೆಡಿಕಲ್ ಇಟ್ ಈಸ್ ಅಟ್ಯಾಕ್ಡ್ ಬೈ ದಿಸ್ H. ಅಂದರೆ ಈ Cl ಏನು ಮಾಡುತ್ತೆ ಅಂದರೆ ಆ H ಅನ್ನು ತೊಗೊಂಡು ಹೊರಗೆ ಬಂದುಬಿಡತ್ತೆ. ಈ H ಅನ್ನು ತೊಗೊಂಡು ಏನು ಮಾಡುತ್ತೆ ಅಂತಂದರೆ ಹೊರಗೆ ಬಂದುಬಿಟ್ಟು Cl ಆ್ಯಂಡ್ H ಏನು ಉಳಿತು ಇವಾಗ? ಇಲ್ಲಿ ರೆಡಿಕಲ್ ಉಳಿದಿದೆಯಲ್ಲ, ಈ ಒಂದು ರೆಡಿಕಲನ್ನು ಏನು ಮಾಡಿತ್ತು ಅಂತಂದರೆ ಈ H ತೊಗೊಂಡು ಹೋಯ್ತು. ಒಂದು ರೆಡಿಕಲನ್ನು H ತೊಗೊಂಡು ಹೋಯ್ತು. ಮತ್ತೊಂದು ರೆಡಿಕಲ್ ಉಳಿದಿದೆಯಾ, ಅದನ್ನು ಏನು ಮಾಡುತ್ತೆ ಅಂದರೆ ಕಾರ್ಬನ್ ತೊಗೊಳ್ತು. ಅವಾಗ ಏನಾಗುತ್ತೆ ಅಂತಂದರೆ HCl ಫಾರ್ಮೇಷನ್ ಆಯಿತು. ಬಿಕಾಸ್ ಇಲ್ಲಿ Cl ಇತ್ತಲ್ಲ, ಇಲ್ಲೇನಿತ್ತು ಅಂತಂದರೆ H ಇತ್ತು. ಇದ್ರ ಮೇಲೆ ಬರ್ಬೇಕಂತಂದ್ರೆ ಇದಕ್ಕೆ ಇಲ್ಲಿ ಒಂದೇ ಡಾಟ್ ಇದೆ, ಇನ್ನೊಂದು ಡಾಟ್ ಬರ್ಬೇಕಂತಂದ್ರೆ ಈ ಡಾಟನ್ನು ಇದೇನು ಮಾಡ್ತಂತಂದ್ರೆ ಇಸ್ಕೊಂಡು ಬಂತು. ಅಂದರೆ ಈ ಒಂದು ಎಲೆಕ್ಟ್ರಾನನ್ನು ಇಸ್ಕೊಂಡು ಬಂದಾಗ ಈ ಎಲೆಕ್ಟ್ರಾನ್ ಜಾಯಿಂಟ್ ಆಗಿಬಿಟ್ಟು ಬಾಂಡ್ ಆಯಿತು. ಅವಾಗ ನನಗೇನು ಸಿಕ್ತಂತಂದ್ರೆ HCl ಸಿಕ್ತು. ಹೌದಲ್ಲ? ಸೊ ಪ್ಲಸ್ ಇಟ್ ಈಸ್ ಅ CH3 ಫ್ರೀ ರೆಡಿಕಲ್. ಯಾಕಂತಂದರೆ ಒಂದು ಡಾಟನ್ನು ಈ ಕಾರ್ಬನ್ ರಿಸೀವ್ ಮಾಡ್ಕೊಂಡಿದೆಯಲ್ಲ ಅದಕ್ಕೆ. ಆ್ಯಂಡ್ ಸ್ಟೆಪ್ 3 ಅಗೇನ್ ದಿಸ್ ಮಿಥೈಲ್ ಫ್ರೀ ರೆಡಿಕಲ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಕ್ಲೋರೈಡ್ ಮಾಲಿಕ್ಯೂಲ್. ಅಂದರೆ ಮಿಥೈಲ್ ಫ್ರೀ ರೆಡಿಕಲ್ Cl2 ದೊಂದಿಗೆ ಏನಾಗುತ್ತೆ ಅಂದ್ರೆ ರಿಯಾಕ್ಟ್ ಆಗುತ್ತೆ. ಈ Cl2 ಅನ್ನು Cl ಆ್ಯಂಡ್ Cl ಅಗೇನ್ ಇಯರ್ ದ ಡಾಟ್ ಆ್ಯಂಡ್ ಡಾಟ್ ಬರಿಬೋದಲ್ಲ, ಹೌದಾ? ಸೊ CH3Cl ಇಟ್ ಪ್ರೊವೈಡ್ ದಿ CH3Cl ಪ್ಲಸ್ Cl, CH3Cl ಪ್ಲಸ್ Cl ಅಂತ ಹೇಳಿ ಆಗುತ್ತೆ. ಸೊ ನಾ ಹಿಯರ್ ದ ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3 ಇಟ್ ಈಸ್ ಇನ್ ದ 2:3 ಅಂತೇಳಿ ಬರೆದಾಗ ಸ್ಟೆಪ್ 2 ಆ್ಯಂಡ್ 3 ದಟ್ ಈಸ್ ದ ಲಾಸ್ಟ್ ಒನ್ ಈಸ್ ದ ಟರ್ಮಿನೇಷನ್ ಸ್ಟೆಪ್. ಟರ್ಮಿನೇಷನ್ ಸ್ಟೆಪ್ ಅಂತಂದರೆ ಏನೇನಾಗಿದೆ ಅಂತೇಳಿ ನೋಡ್ಕೊಳ್ಳಿ. Cl ಪ್ಲಸ್ Cl ವಾಪಸ್ ಏನು ಕೊಟ್ಟಿತ್ತು? Cl2 ಕೊಟ್ಟಿತ್ತು. ಅಂದರೆ ಟರ್ಮಿನೇಷನ್ ಅಂತಂದ್ರೆ ಉಲ್ಟಾ ಬರೋದು. ಇವಾಗ ನಾ ಹೆಂಗೆ ಹೋಗಿದ್ದೀನಲ್ಲ, ಟರ್ಮಿನೇಷನ್ ಅಂತಂದ್ರೆ ಮತ್ತೆ ರಿವರ್ಸ್ ವೇ ಒಳಗೆ ಬರೋದು. Cl ಫ್ರೀ ರೆಡಿಕಲ್ ಪ್ಲಸ್ Cl ಫ್ರೀ ರೆಡಿಕಲ್, Cl ಆ್ಯಂಡ್ Cl ಅಗೇನ್ CH3 ಪ್ಲಸ್ HCl ಆರ್ CH3Cl ಇಟ್ ಪ್ರೊವೈಡ್ ದ CH3Cl, CH3Cl ಆ್ಯಂಡ್ ನೆಕ್ಸ್ಟ್ ಒನ್ CH3 plus CH3 it provides the CH3. It is about the free radical substitution mechanism of the halogenation. ಇದೇನಂತಂದರೆ ಇವತ್ತಿನ ಕ್ಲಾಸ್ ಆಗಿತ್ತು. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಅವರ್ ಟುಡೇಸ್ ಕಾನ್ಸೆಪ್ಟ್. ಹೌದಾ? ಸೊ ಸ್ವಲ್ಪ 1-2 ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ಇದೆಲ್ಲ ರಿಯಾಕ್ಷನ್ಸನ್ನು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ನೀವು ಬರಿಬೋದು. ಐದರ್ ದೇ ಮೇ ಬಿ ಆಸ್ಕ್ ಫಾರ್ ದ 2 marks or 5 marks.